ಹಲೋ ನಮಸ್ತೆ, ಹರೇ ಕೃಷ್ಣ. ನಾನು ನಿಮ್ಮ ಶಿವಲೀಲಾ. ನಾನು ಅದ್ಭುತವಾಗಿದ್ದೀನಿ, ನೀವು ಅದ್ಭುತವಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಮೊನ್ನೆ ಏನು ನೋಡಿದ್ವಪ್ಪ ಅಂತಂದರೆ, ರಾಗಿ ಮಾಲ್ಟರ್ಗೆ ಯಾವ ಯಾವ ಪದಾರ್ಥಗಳನ್ನು ಬಳಸ್ತೀವಿ ಅಂತ ನೋಡಿದ್ವಲ್ಲ. ಈಗ ರಾಗಿ ಮಾಲ್ಟ್ ಯಾವ ರೀತಿ ಹುರಿತೀವಿ, ಅವನ್ನ ಯಾವ ರೀತಿ ತೊಳೆದು ಒಣಗಾಕ್ತೀವಿ. ರಾಗಿ ಮಾಲ್ಟ್ ಪದಾರ್ಥಗಳನ್ನು ಬಳಸ್ತೇವಲ್ಲ, 43 ಪದಾರ್ಥಗಳನ್ನು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ, ಅದನ್ನು ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಫ್ರೆಂಡ್ಸ್ ಏನಪ್ಪ ಅಂತಂದರೆ, ನಮ್ಮ ಆರೋಗ್ಯ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಹೀಗಾಗಿ ನಮ್ಮ ಬೆಳಗ್ಗಿನ ಆಹಾರ ಇವತ್ತು ಹೆಲ್ದಿಯಾಗಿರಬೇಕು. ಅದಕ್ಕೋಸ್ಕರ ನಾವು ಟೀ ಕಾಫಿ ಕುಡಿಯೋ ಬದಲು ಇಂಥ ಶ್ರೀಕೃಷ್ಣ ರಾಗಿ ಮಾಲ್ಟನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಯಾಕಂದರೆ ನಾವು 43 ಐಟಮ್ಸ್ಗಳನ್ನು ದಿನ ತಿನ್ನೋಕ್ಕಾಗಲ್ಲ. ಇದನ್ನು ಗಂಜಿ ರೂಪದಲ್ಲಿ ದಿನ ಸೇವಿಸೋದ್ರಿಂದ ನಮ್ದು ಎಷ್ಟೊಂದು ರೋಗಗಳಿಂದ ನಾವು ಮುಕ್ತರಾಗ್ಬೋದು. ಹಾಗಾಗಿ ನಾವು ಈ ರಾಗಿ ಮಾಲ್ಟಿನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಮೊದಲು ಯಾವ ಟಾಪಿಕ್ ಬಗ್ಗೆ ಮಾತಾಡೋದಂದರೆ ಬಾದಾಮಿಯಿಂದ ತುಂಬ ನಮ್ಗೆ ಯೂಸ್ ಇದೆ. ಅದರಲ್ಲಿ ಬಾದಾಮಿಯಲ್ಲಿ ಒಮೆಗಾ 3 ಇದೆ, ಮೆದುಳಿನ ಚಟುವಟಿಕೆಯನ್ನು ಹೆಚ್ಚಿಸುತ್ತದೆ, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತೈತಿ, ಹೃದಯವನ್ನು ಆರೋಗ್ಯಕರವಾಗಿ ಇಡ್ತೈತಿ, ಮತ್ತು ಚರ್ಮಕ್ಕೂ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು, ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ, ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡ್ತೈತಿ. ಹೀಗಾಗಿ ಬಾದಾಮಿ ಅನ್ನೋದು ನಮ್ಗೆ ತುಂಬ ಒಳ್ಳೆಯದು. ಹೀಗಾಗಿ ನಾವು ಬಾದಾಮಿಯನ್ನು ಕಂಪಲ್ಸರಿ ಇದರಲ್ಲಿ ಯೂಸ್ ಮಾಡ್ತೇವೆ. ನಮಗೆ ತುಂಬ ಆರೋಗ್ಯವನ್ನು ತಂದು ಕೊಡ್ತೈತಿ ಬಾದಾಮಿ. ಹಂಗಾಗಿ ನಾನು ಬಾದಾಮಿಯನ್ನು ಇದರಲ್ಲಿ ಜಾಸ್ತಿನೇ ಯೂಸ್ ಮಾಡಿದ್ದೇನೆ. ಮತ್ತು ಅದಾದಮೇಲೆ ನಮಗೆ ನೆಕ್ಸ್ಟ್ ಬರೋದು ಅಗಸೆ ಬೀಜವು ಎಷ್ಟೊಂದು ತುಂಬ ಅಂದರೆ ತುಂಬ ಯೂಸ್ ಇದೆ, ಹೆಣ್ಮಕ್ಳಿಗೂ ತುಂಬ ಯೂಸ್ ಇದೆ ಅಗಸೆ ಬೀಜದಲ್ಲಿ ನಮ್ಮ ಚರ್ಮವನ್ನು ಹೊಳಪು ತರ್ತೈತಿ. ನಮ್ಮ ಚರ್ಮಕ್ಕೆ ಒಮೆಗಾ 3 ಇದೆ, ನಾರಿನಾಂಶ ಹೆಚ್ಚಾಗಿರುತ್ತೆ, BP ಕಂಟ್ರೋಲ್ ಮಾಡುತ್ತೆ, ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಕ್ಯಾನ್ಸರ್ ಅಂತ ದೊಡ್ಡ ಅಪಾಯಕರ ರೋಗದಿಂದನೂ ನಮ್ಮನ್ನು ಮುಕ್ತರಾಗಿ ಮಾಡುತ್ತೆ, ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡಲು ಅದು ನಮ್ಗೆ ಅಗಸೆ ಬೀಜ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಪಚನ ಕ್ರಿಯೆಯನ್ನು ಸರಾಗವಾಗಿ ಆಗುವಾಗ ಮಾಡುತ್ತೆ. ಅಗಸೆಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ, ಮತ್ತು ಮಕ್ಕಳಿಗೆ ಅಂಕರು ನೆನಪಿನ ಶಕ್ತಿ ಹೆಚ್ಚಾಗುವಾಗೆ ಮಾಡ್ತೈತಿ. ಹೀಗಾಗಿ ನಾವು ಅಗಸೆ ಬೀಜವನ್ನು ಯೂಸ್ ಮಾಡಲೇಬೇಕು ನಮ್ಮ ಆಹಾರದಲ್ಲಿ. ಮತ್ತು ಅದು ಬಂದರೆ ನೆಕ್ಸ್ಟ್ ಉದ್ದಿನ ಬೇಳೆ ನಮ್ಮ ಮಾಂಸಖಂಡಗಳಿಗೆ ಬಲವನ್ನು ಹೆಚ್ಚಿಸ್ತೈತಿ, ದೇಹದ ದೌರ್ಬಲ್ಯವನ್ನು ತೆಗೆದು ಹಾಕ್ತೈತಿ, ಮಲಬದ್ಧತೆಯನ್ನು ಕಡಿಮೆ ಮಾಡ್ತೈತಿ, ಮತ್ತು ಇದು ಸಹ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ತೈತಿ. ಮಕ್ಕಳಿಗೂ ತುಂಬ ಒಳ್ಳೆಯದು ಇದು. ಇದನ್ನು ಆಗಿನ ಕಾಲದಲ್ಲೆಲ್ಲ ಉಂಡಿಯೊಳಗೆ ಬಳಸೋದಿರ್ಬೋದು, ಎಲ್ಲದ್ರಾಗೂ ಬಳಸಿ ಆರೋಗ್ಯವಾಗಿ ಇರುವಾಗ ನಮ್ಮ ತಾತ ಮುತ್ತಾತರೆಲ್ಲ ಮಾಡ್ತಿದ್ರು. ಇವಾಗ ನೆಕ್ಸ್ಟ್ ಅದನ್ನು ಬಿಟ್ಟರೆ ಶೇಂಗಾ ಬಡವರ ಬಾದಾಮಿ ಅಂತಾನೆ ಹೇಳ್ತಾರೆ. ಯಾಕಂದರೆ ಯಾರಿಗೆ ಬಾದಾಮಿ ತಿನ್ನೋಕ್ಕಾಗೋದಿಲ್ಲ ಅವರು ಶೇಂಗಾ ಬೆಳೆಸೋದು, ಬಾದಾಮಿಯಲ್ಲಿ ಏನೇನು ಬೆನಿಫಿಟ್ಸ್ ಇದೆಯೋ ಶೇಂಗಾದಲ್ಲಿ ಅದೇ ಬೆನಿಫಿಟ್ಸ್ ಇದೆ ಅಂತ ಬಡವರ ಬಾದಾಮಿ ಅಂತ ಹೇಳ್ತಾರೆ. ಇದು ಹೃದಯ ರೋಗವನ್ನು ತಡೆಗಟ್ತೈತಿ, ಮತ್ತು ರಕ್ತ ಸಂಚಾರ ಆಗೋ ಹಾಗೆ ಮಾಡ್ತೈತಿ, ಮತ್ತು ಪ್ರೋಟೀನ್ ಅಂಶ ಹೇರಳವಾಗಿ ಇದರಲ್ಲಿದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತೈತಿ. ಇದರಲ್ಲಿ ಕಡಿಮೆ ಕೊಬ್ಬಿನಂಶ ಇರೋದ್ರಿಂದ ಹೃದಯ ರೋಗವನ್ನು ತಡೆಗಟ್ತೈತಿ. ಅದಾದಮೇಲೆ ನೆಕ್ಸ್ಟ್ ಯಾವುದಪ್ಪ ಅಂತಂತಂದರೆ ಉದ್ದಿನ ಕಾಳಲ್ಲಿ ತುಂಬ ಅಂದರೆ ತುಂಬ ಫೈಬರ್ ಅಂಶ, ಪ್ರೋಟೀನ್ ಇದೆ, ಮತ್ತು ವಿಟಮಿನ್ ಎ ಮತ್ತು ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಜಿಂಕ್, ಐರನ್ ಎಲ್ಲ ಇದರಲ್ಲಿ ಇದೆ. ಅದನ್ನು ಬಿಟ್ಟರೆ ರಾಜ್ಮಾ ಕಾಳು ಏನು ಗೊತ್ತಾ? ಎರಡು ರೀತಿಯ ರಾಜ್ಮಾ ಕಾಳನ್ನು ನಾವು ಯೂಸ್ ಮಾಡ್ತೀವಿ. ರಾಜ್ಮಾ ಕಾಳಿನಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ರಾಜ್ಮಾ ಕಾಳು ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡ್ತೈತಿ, ಮತ್ತು ಐರನ್ ಅಂಶನೂ ಇದೆ. ಇದು ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದ ಅಂಶ ಅಂತ ಹೇಳ್ಬೋದು. ಜೀರ್ಣಶಕ್ತಿಯನ್ನು ಸುಧಾರಿಸ್ತೈತಿ, ಮತ್ತು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತೈತಿ, ಮತ್ತು ಹೃದಯ ರೋಗ ಮತ್ತು ಕಿಡ್ನಿ ಆರೋಗ್ಯವನ್ನು ಉತ್ತಮಗೊಳಿಸೋಕೆ ಇದು ಹೆಲ್ಪ್ ಮಾಡ್ತೈತಿ ರಾಜ್ಮಾ ಕಾಳು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಸಾಮೆ ಅಕ್ಕಿ ಅಂದರೆ ಸಾಮೆ ಅಧಿಕ ಪೌಷ್ಟಿಕಾಂಶಗಳನ್ನು ಒಳಗೊಂಡೈತಿ. ಪ್ರೋಟೀನ್ ಮತ್ತು ನಾರು ಅಥವಾ ಫೈಬರ್, ಕ್ಯಾಲ್ಸಿಯಂ, ಕಬ್ಬಿನಾಂಶ, ಜಿಂಕ್ ಇದರಲ್ಲಿ ಇದೆ. ಕರುಳಿನ ಕಲ್ಮಶವನ್ನು ಹೊರ ಹಾಕ್ತೈತಿ, ಹೊಟ್ಟೆಯ ಉಬ್ಬರ, ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸ್ತೈತಿ, ಹೊಟ್ಟೆಯ ಹುಣ್ಣು, ಕರುಳಿನ ಕ್ಯಾನ್ಸರನ್ನು ತಡೆಗಟ್ತೈತಿ. ಇಂಥ ಗುಣವನ್ನು ಇದು ಹೊಂದೈತಿ. ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡ್ತೈತಿ. ಅದಕ್ಕೆ ಬಿಟ್ಟರೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂತಂದರೆ ಮೆಂತೆ.
ಸೊ ಮೆಂತ್ಯ ನಮಗೆ ತುಂಬ ಉಪಯುಕ್ತವಾದ ಅಂಶ. ಮೆಂತ್ಯಕಾಳು ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲ ಬೆಳವಣಿಗೆ ಸಹಾಯ ಮಾಡ್ತೈತಿ, ಮತ್ತು ಬಾಯಿ ಹುಣ್ಣನ್ನು ನಿವಾರಿಸಲು ಸಹಾಯ ಮಾಡ್ತೈತಿ, ಸ್ಥೂಲಕಾಯನ್ನು ಕಡಿಮೆ ಮಾಡ್ತೈತಿ, ಚರ್ಮ ಸುಕ್ಕುಗಟ್ಟುವುದನ್ನು ಕಡಿಮೆ ಮಾಡ್ತೈತಿ, ಮತ್ತು ನೆರೆ ಕೂದಲನ್ನು ಕಡಿಮೆ ಮಾಡ್ತೈತಿ. ಮತ್ತು ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಗಸಗಸೆ ಏನು ಮಾಡ್ತೈತಪ್ಪ ಅಂತಂದರೆ ಅದು ನಮ್ಮ ಗಸಗಸೆ ಅನ್ನೋದು ನಮ್ಮ ಭಾರತೀಯ ಒಂದು ಆಹಾರ ಪದಾರ್ಥವಾಗಿದೆ. ಅದು ಮಲಬದ್ಧತೆ ಸಮಸ್ಯೆಗೆ ಉತ್ತಮವಾದ ಮನೆಮದ್ದು ಅಂತ ಹೇಳ್ಬೋದು. ಮೆದುಳಿನ ಆರೋಗ್ಯವನ್ನು ಉತ್ತಮಗೊಳಿಸ್ತೈತಿ. ಮತ್ತು ಗಸಗಸೆ ಹೇರಳವಾಗಿ ಖನಿಜಗಳು ತುಂಬಿರುತ್ತವೆ. ಮತ್ತು ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಸಜ್ಜೆ ಏನು ಮಾಡ್ತೈತಪ್ಪ ಅಂದರೆ ಇದು ತುಂಬ ನಾರಿನ ಅಂಶವನ್ನು ಹೇರಳವಾಗಿ ಹೊಂದೈತಿ ಮತ್ತು ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಅದನ್ನು ಬಿಟ್ಟರೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಹಸಿರು ಬಟಾಣಿ ಜೀರ್ಣಾಂಶದಲ್ಲಿರುವ ಕ್ಯಾನ್ಸರನ್ನು ತಡೆಗಟ್ಟುವ ಸಾಧ್ಯತೆಯನ್ನು ಹೊಂದಿದೆ. ಇದನ್ನು ಸೇವಿಸೋದ್ರಿಂದ ತುಂಬ ನಮಗೆ ಆರೋಗ್ಯದ ಬೆನಿಫಿಟ್ಸ್ ಇದೆ. ಮತ್ತು ಆಮೇಲೆ ಹೆಸರು ಬೇಳೆ ಏನು ಯೂಸ್ ಇದೆಯಪ್ಪ ಅಂದರೆ ಇದು ನಮ್ಮ ಮೂತ್ರ ಉರಿಯುವುದನ್ನು ತಡೆಗಟ್ತೈತಿ. ಕಬ್ಬಿಣ, ಪೊಟ್ಯಾಷಿಯಂ ಮತ್ತು ಜೀರ್ಣಕ್ಕೆ ಚೆನ್ನಾಗಿರುತ್ತೆ. ಬಿ ಕಾಂಪ್ಲೆಕ್ಸ್ ಇದೆ ಇದರಲ್ಲಿ, ಮತ್ತು ಉತ್ತಮ ಪ್ರಮಾಣದ ವಿಟಮಿನ್ ಎ, ಸಿ, ಕೆಯನ್ನು ಒಳಗೊಂಡಿದೆ. ಪ್ರೋಟೀನ್ ಅಂಶವನ್ನು ತುಂಬ. ರಾಗಿ ಮಾಲ್ಟ್ ಮಾಡಬೇಕಪ್ಪ ಅಂದರೆ ಈ ರಾಗಿನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ಸೊ ಅದಕ್ಕೋಸ್ಕರ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಬಿಸಿಲಲ್ಲಿ ಒಣಗಾಕ್ತೀನಿ ಇದನ್ನೆಲ್ಲ. ಅಂದರೆ ಏನೇನೋ ಔಷಧಿಯನ್ನು ಹೊಡೆದಿರ್ತಾರೆ ರಾಗಿ ಅದೆಲ್ಲ ಸ್ವಲ್ಪ ಬೆಳೆ ಚೆನ್ನಾಗಿ ಬರಲಿ ಅಂತ. ಸೊ ನಾವು ಅದನ್ನೆಲ್ಲ ತೊಳ್ಕೊಳೋದ್ರಿಂದ ಅದರಲ್ಲಿರೋ ಏನಾದರೂ ಕೆಮಿಕಲ್ ಈ ಥರ ಇತ್ತಪ್ಪ ಅಂದರೆ ಸೊ ಅದೇನಾಗುತ್ತಪ್ಪ ಅಂದರೆ ನಾವು ನೀರೆಲ್ಲ ಹೋಗ್ಬಿಡುತ್ತೆ. ಸೊ ಆಮೇಲೆ ಅದನ್ನು ಒಣಗಾಕಿ ನಾವು ಮಾಲ್ಟಿಗೆ ರೆಡಿ ಮಾಡ್ಕೊಬೇಕು. ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ನೋಡಿ ಎಷ್ಟೊಂದು ಹೊಲಸಿದೆ ನೋಡಿ. ತೊಳೆದ್ರೆ ಇಷ್ಟೆಲ್ಲ ಹೊಲಸು ಹೊರಗಡೆ ಹೋಗುತ್ತೆ. ಇಲ್ಲ ಹಾಗೆ ಹಾಕಿ ಇದು ಮಾಡಿದ್ವಪ್ಪ ಅಂದರೆ ನೋಡಿ ಇಷ್ಟೊಂದು ಹೊಲಸಿದೆ. ಇದು ಧೂಳು ಕಸ ಎಲ್ಲ ಇದೆ. ಸೊ ಧೂಳು ತೊಳೆದ್ರೇ ಹೋಗೋದು. ಸೊ ಅದಕ್ಕೆ ಕ್ಲೀನಾಗೆ ತೊಳಿಬೇಕು, ಹಾಗೆ ಮಾಡಬಾರ್ದು. ನೋಡಿ ರಾಗಿನ ತುಂಬ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 5-6 ಸಲ ತೊಳೆದ್ಬಿಟ್ಟು ಈ ಥರ ಬಿಸಿಲಲ್ಲಿ ಒಣಾಕಿದ್ದೇವೆ. ಸೊ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು. ಬಿಸಿಲಲ್ಲಿ ಹಾಗೆ ಹಸಿ ಇತ್ತಪ್ಪ ಅಂತಂದರೆ ಅದು ಕೆಟ್ಟೋಗ್ಬಿಡುತ್ತೆ. ಸೊ ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಒಣಗಿಸ್ಬೇಕು. ಮತ್ತು ರಾಗಿಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತೇ ಇದೆ. ರಾಗಿಯಲ್ಲಿನೂ ಮಧುಮೇಹವನ್ನು ತಡೆಗಟ್ಟುವಂಥ ಕೆಪಾಸಿಟಿ ಇದೆ ಮತ್ತು ತೋಳಿಗೆ ಬಲವನ್ನು ಕೊಡ್ತೈತಿ ನಮಗದು.